ಈ ದಿವಸ ನಾನು ಮಾತನಾಡ್ತಿರತಕ್ಕಂಥ ವಿಷಯದ ಬಗ್ಗೆ ಒಂದು ವಾಕ್ಯವನ್ನ ನಾನು ಓದಿ ಅನಂತರ ಮುಂದಿನ ವಿಷಯಕ್ಕೆ ಹೋಗಲು ಇಚ್ಛೆಯುಳ್ಳವನಾಗಿದ್ದೇನೆ. ನನ್ನೊಂದಿಗೆ ದಯಮಾಡಿ 119ನೇ ಕೀರ್ತನೆ 105ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಈ ದಿನ ಇರುವಂಥ ವಿಷಯ ವಸ್ತು ಸಬ್ಜೆಕ್ಟ್ ಲಿವಿಂಗ್ ಇನ್ ದ ಲೈಟ್ ಆಫ್ ದಿ ಸೆಕೆಂಡ್ ಕಮಿಂಗ್ ಆಫ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನಮ್ಮ ಬಾಯಲ್ಲಿ ಬರುವಂಥದ್ದು ಯೇಸು ಕ್ರಿಸ್ತನು, ಯೇಸುವೆ, ಯೇಸಪ್ಪ. ಇಟ್ಸ್ ರಾಂಗ್. ಅದು ಸರಿಯಾಗಿ ಬರುವಂಥ ಹೆಸರುಗಳಲ್ಲ, ಸಂಪೂರ್ಣವಾದಂಥ ಹೆಸರಲ್ಲ. ಕರ್ತನಿಗಿರ್ತಕ್ಕಂಥ ಹೆಸರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ಒಡೆಯನು, ನಮ್ಮ ದೇವರಾದಂಥ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನೆಂಬುದಾಗಿ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬ ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜುಮೆ ಸ್ಪಷ್ಟವಾಗಿ ಆಗ್ತದೆ. ಕನ್ನಡದಲ್ಲಿ ನಾವು ನೋಡುವಾಗ ಈ ಸಬ್ಜೆಕ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬೆಳಕಿನಲ್ಲಿ ಜೀವಿಸುವುದು. ಬೆಳಕಿನಲ್ಲಿ ಜೀವಿಸುವುದು ಅಂತ ಹೇಳಿದರೆ ಆ ಒಂದು ನೆನಪಿನಲ್ಲೇ ನಾವು ಜೀವನವನ್ನು ಮುಂದುವರಿಸುವಂಥದ್ದು. ಕರ್ತನು ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ತಾನೆ. ಬರೋದಕ್ಕೆ ಯಾವ ಮುನ್ಸೂಚನೆಯೂ ದೇವರ ವಾಕ್ಯದಲ್ಲಿ ಇಲ್ಲ. ಮತ್ತಾಯನ ಬರೆಸುವಾರ್ಥ 24ನೇ ವಚನದಲ್ಲಿ ನಾವು ನೋಡುವ 24ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದು ಹೀಗೆ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ ಮತ್ತಾಯನ ಬರೆಸುವಾರ್ತೆ ನಾವು ತೆಗೆದು ನಾನು ಓದ್ತೇನೆ. ಯಾರು ಸಿಕ್ಕಿದವರು ದಯಮಾಡಿ ಓದಬಹುದು. ವಚನ 36 ಹೀಗೆ ಇದೆ. 36 ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಸಾಕು ಬಿಡಿ ಬ್ರದರ್, ಥ್ಯಾಂಕ್ ಯು. ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಈಗ ಏನು ನಾರ್ಮಲ್ ಲೈಫ್ ನಾವು ಲೀಡ್ ಮಾಡ್ತಾ ಇದ್ದೀವಿ, ಏನು ಸಾಮಾನ್ಯವಾದಂಥ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೇವೆ. ನಾವು ದುಡಿಯೋದಕ್ಕೆ ಹೋಗಿ ಸಂಪಾದನೆ ಮಾಡಿ ಒಳ್ಳೆಯ ಪದಾರ್ಥಗಳನ್ನು ಮನೆಗೆ ತಂದು ಆಹಾರವಾಗಿ ಉಪಯೋಗಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ದೊಡ್ಡವರಾದಾಗ ಅವರಿಗೆ ಮದುವೆ ಕಾರ್ಯಗಳು, ಮಿಕ್ಕಂತ ಬರ್ತ್ಡೇ, ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಕೊಂಡುಕೊಳ್ಳುವುದು, ಕೊಡುವುದು, ಸೈಟು, ಮನೆ, ಇನ್ನೇನಾದ್ರು ವಾಹನ, ಇಲ್ಲವೇ ಬೇರೆ ವಿಚಾರಗಳನ್ನು ಕೊಡುವುದು, ನಮಗೆ ಬೇಡ ಎಂಬ ವಿಚಾರಗಳನ್ನ ನಾವು ಕೊಟ್ಟು ಬಿಡುವಂಥದ್ದು. ಅಂದರೆ ದೈನಂದಿನ ಜೀವನದ ವ್ಯವಹಾರ ಸಾಮಾನ್ಯವಾಗೇ ಇರ್ತದೆ ಆತನು ಬರುವಾಗ ಎಂಬುದಾಗಿ ಈ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಅಂದರೆ ಕರ್ತನು ಬರುವ ಮುನ್ನ ಅನೇಕ ಸೂಚನೆಗಳು ಇದೆ ಎಂಬುದಾಗಿ ಅನೇಕರು ತಿಳಿಸ್ತಾರೆ. ಖಂಡಿತವಾಗಿ ಪ್ರತ್ಯಕ್ಷತೆಗೂ ಎರಡನೇ ಬರೋಣಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಎರಡನೇ ಬರೋಣದಕ್ಕೆ ಸೂಚನೆಗಳುಂಟು, ಆದರೆ ಪ್ರತ್ಯಕ್ಷತೆಗೆ ಯಾವ ಸೂಚನೆ ಇಲ್ಲ. ಪ್ರತ್ಯಕ್ಷತೆ ಅಂತ ಹೇಳಿದರೆ ನಾವು 1 ಥೆಸಲೋನಿಕ 4ನೇ ಅಧ್ಯಾಯ 16, 17, 18ರಲ್ಲಿ ಓದುವ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೈನ್ಯದೊಡನೆ, ಅಂದರೆ ಆ ಪರಲೋಕದ ಸೈನ್ಯದೊಡನೆ ಅವನು ಮಧ್ಯಾಕಾಶಕ್ಕೆ ಬರುವಂಥದ್ದು. ಆ ಸಮಯದಲ್ಲಿ ಕರ್ತನಲ್ಲಿ ಇರುವವರೆಲ್ಲರೂ ಆತನ ಬಳಿಗೆ ಎತ್ತಲ್ಪಡುವುದು. ಅಂದರೆ ಆತನ ಮೊದಲಗಿತ್ತಿ, ಅಂದರೆ ಆತನ ಸಭೆ, ಪವಿತ್ರವಾದಂಥ ಸಭೆ ಅದು ಎತ್ತಲ್ಪಡುತ್ತದೆ ಎಂಬುದಾಗಿ ಇದೆ. ಆ ದಿನದ ವಿಷಯ, ಅದು ಪ್ರತ್ಯಕ್ಷತೆಯ ವಿಷಯ ಎಂಬುದಾಗಿ ಈ ವಾಕ್ಯವು ತಿಳಿಸ್ತದೆ. ಇದರ ಪ್ರಕಾರ ನಾವು ನಾರ್ಮಲ್ ಲೈಫಲ್ಲಿ ಇರ್ತೇವೆ. ಕೆಲವು ವೇಳೆ ನಾವು ಯುದ್ಧಗಳಾಗುವುದನ್ನು, ಅನೇಕರು ಜನರು ಸಾಯುವುದನ್ನು, ಅನೇಕ ಕಡೆ ಕೊಲೆ, ಸುಲಿಗೆ, ದರೋಡೆ,
ಇನ್ನು ಅನೇಕ ಅನಾಚಾರಗಳು ಅತ್ಯಾಚಾರಗಳಾಗುವ ವಿಷಯಗಳನ್ನು ನಾವು ಕೇಳುವಾಗ, ಆಮೇಲೆ ಅನೇಕ ರೋಗಗಳು ವಾಸಿ ಮಾಡದಂಥ ರೋಗಗಳು ನಮಗೆಲ್ಲ ಬರುವಾಗ, ಆಮೇಲೆ ಅನೇಕ ಎಪಿಡೆಮಿಕ್ ಡಿಸೀಸಸ್ ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳು, ಮರಣಕರವಾದಂಥ ಕಾಯಿಲೆ ಈಗ ನಮಗೆ ಭಾಳವಾಗಿ ಹಿಂಸಿಸಿದ ಒಂದು 2 ವರ್ಷ ಕೋವಿಡ್ ಎಂಬ ಕಾಯಿಲೆ. ಈ ರೀತಿ ಎಲ್ಲ ಬಂದಾಗ ನಾವು ನೆನೆಸ್ತೇವೆ ಕರ್ತನು ಬರುವ ದಿನ ಹತ್ರ ಆಯಿತು, ಕರ್ತನ ಬರುವ ದಿನ ಹತ್ರ ಆಯಿತು. ಡಿಸೆಂಬರ್ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಮಳೆ ಹೋಯಿತು ಅಂತ ಹೇಳಿದಾಗ, ಓ ಇದು ವ್ಯತ್ಯಾಸ ಆಗೋಯ್ತು, ಇಲ್ಲಿ ಭಾಳ ಸೆಕೆ ಇತ್ತು, ಈಗ ಮಳೆ ಹೋಯ್ತಾ ಇದೆ, ಇದು ಏನೋ ಒಂದು ಅನಿಷ್ಟ, ಏನೋ ಒಂದು ಕಷ್ಟ, ಓ ಇದು ಕರ್ತನು ಬರುವ ಕಾಲ ಹತ್ರ ಆಯಿತು. ಸೊ ಅದು ಎರಡನೇ ಬರೋಣಕ್ಕೆ ಸೂಚನೆಗಳೇ ಹೊರತು ಮಧ್ಯಾಕಾಶಕ್ಕೆ ಬರುವ ಸೂಚನೆಗಳಲ್ಲ. ಮಧ್ಯಾಕಾಶಕ್ಕೆ ಬರುವಂಥ ಸೂಚನೆ ಹೇಗಿದೆ ಅಂತ ಹೇಳಿದರೆ, ದೇರ್ ಇಸ್ ನೋ ಸಿಂಪ್ಟಮ್ಸ್, ಅದಕ್ಕೆ ಯಾವ ಸೂಚನೆಗಳು ಇಲ್ಲ. ನಾವು ನಾರ್ಮಲ್ ಲೈಫ್, ಬಹುಶಃ ಈ ರಾತ್ರಿ ನಾವು ಈ ಊಟ ಮಾಡಿ ಕರ್ತನಿಗೆ ಸ್ತೋತ್ರ ಮಾಡಿ ನಾವು ನಿದ್ರೆ ಹೋಗುವ ಸಂದರ್ಭದಲ್ಲಿ ತುತ್ತೂರಿ ಧ್ವನಿ ನಮ್ಮ ಕಿವಿಗೆ ಕೇಳಬಹುದು. ನಮ್ಮ ಆತ್ಮಗಳು ದೇವರ ಬಳಿಗೆ ಎತ್ತಲ್ಪಡಬಹುದು. ನಮಗೆ ಮಹಾ ಆ ಒಂದು ದೇಹ, ಪರಲೋಕದ ದೇಹ, ಮಹಿಮಾ ಶರೀರ ನಮಗೆ ಕೊಡಲ್ಪಡಬಹುದು. ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು. ಈಗ ನಾನು ಮಾತನಾಡುವಾಗಲೇ ಅದು ಆಗಬಹುದೆಂಬುದಾಗಿ ನೋಡಿ. ಇಷ್ಟೇ ವಾಕ್ಯಗಳು ನಿಮಗೆ ಎಷ್ಟು ಚೆನ್ನಾಗಿದೆ. 36, 37, 38, 39 ಅವರು ಇದನ್ನ ಉದಾಹರಣೆ ಏನು ಕೊಟ್ಟಿದ್ದಾನೆ ಕರ್ತನು. ಜಲಪ್ರಳಯ ಆಗುವಾಗ ಇದೇ ನಾರ್ಮಲ್ ಸಿಚುಯೇಷನ್ ಇಲ್ಲಿತ್ತು. ಎಲ್ಲ ಆಹಾರಗಳು, ಅವ್ರಿಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಮೃದ್ಧಿಯಾಗಿ ಇದ್ದವು. ಉಣ್ಣುತ್ತಾ ಇದ್ರು, ಕುಡಿತಾ ಇದ್ರು. ಅವ್ರು ಎಲ್ಲ ರೀತಿಯ ದೈನಂದಿನ ಜೀವನವನ್ನು ಅವರು ನಡೆಸ್ತಾ ಇದ್ರು. ಪಾಪದ ಜೀವನವಿರ್ಬೋದು, ಪುಣ್ಯದ ಜೀವನ, ಪರಿಶುದ್ಧ ಜೀವನ ಇಲ್ಲ ಅವರಿಗೆ. ಅದು ಸುಳ್ಳು. ಯಾಕಂದರೆ ಪರಿಶುದ್ಧ ಜೀವನ ಅಂತ ಹೇಳುವಾಗ ನಾವು ದೇವರನ್ನ ಕಂಡುಕೊಳ್ಳುವುದು ಮತ್ತು ದೇವರನ್ನ ಅರಿತುಕೊಳ್ಳುವುದು ಮತ್ತು ದೇವರನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಪರಿಶುದ್ಧತೆ. ಜ್ಞಾಪಕ ಇರಲಿ. ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಯಾವ ಒಳ್ಳೆ ಕಾರ್ಯಗಳು ನಿಮ್ಮನ್ನು ಪರಿಶುದ್ಧರಾಗಿ ಮಾಡುವುದಿಲ್ಲ. ನೀವು ಮಾಡುವಂಥ ದಾನ ಧರ್ಮಗಳು ಒಳ್ಳೆ ಪರಿಶುದ್ಧವಾಗಿ ಮಾಡುವುದಿಲ್ಲ. ನೀವು ಮತ್ತೊಬ್ಬ ಸಹೋದರನಿಗೆ ಮಾದರಿಯ ಜೀವಿತವನ್ನು ನಾನು ಮಾಡ್ತಾ ಇದ್ದೇನೆ, ನನ್ನಲ್ಲಿ ಯಾವ ಪಾಪವೂ ಇಲ್ಲ, ನನ್ನ ಕಣ್ಣು ಪಾಪಕ್ಕೆ ಹೋಗುವುದಿಲ್ಲ, ನನ್ನ ನಾಲಿಗೆ ಪಾಪ ಮಾಡುವುದಿಲ್ಲ, ನನ್ನ ದೇಹ ಪಾಪ ಮಾಡುವುದಿಲ್ಲ, ನನ್ನ ಕಾಲು ಪಾಪದ ಸ್ಥಳಕ್ಕೆ ಹೋಗುವುದಿಲ್ಲ, ನನ್ನ ಬಾಯಿ ಯಾವುದೇ ಪಾಪವನ್ನು ಟೇಸ್ಟ್ ಮಾಡುವುದಿಲ್ಲ, ಪಾಪ ನನ್ನ ಹೃದಯದಿಲ್ಲ ಅಂತ ಹೇಳಿದರೆ, ದೇವರ ವಾಕ್ಯದ ಪ್ರಕಾರ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು 4ನೇ ವಚನದ ನಂತರ ಓದುವಾಗ ಸಿಗ್ತದೆ. ಹಾಗಂತ ನಾವೇನಾದ್ರು ಹೇಳಿದರೆ ನಾವು ಸುಳ್ಳುಗಾರರು ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಆದರೆ ಪರಿಶುದ್ಧತೆ ಬರುವುದು ಯಾರಿಂದ ಅಂತ ಹೇಳಿದರೆ, ನಮ್ಮ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡಾಗ. ನಮ್ಮ ದೇವರಿಗೆ ನಾವು ಒಪ್ಪಿಸಿಕೊಳ್ಳುವುದು ಅಂದರೆ ಏನು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಂಥದ್ದು. ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂಬ ಸಂಪೂರ್ಣ ನಾಮ ಶಿರೋನಾಮೆಯಿಂದ ಆತನನ್ನು ಸ್ತುತಿಸುವಂಥದ್ದು ಮತ್ತು ಆತನಿಗಾಗಿ ನಾವು ಇರುವಂಥದ್ದು. ದಯಮಾಡಿ ನನ್ನೊಂದಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ವಚನ ಸಿಕ್ಕಿದವರು ಓದಬೇಕು. 10ನೇ ಅಧ್ಯಾಯ 9ನೇ ವಚನ. ದಯಮಾಡಿ 9, 10 ಯಾರು ಓದಿ. ಡಿಸೋಜಾ ಬ್ರದರ್, ಪ್ಲೀಸ್ ರೀಡ್ ಇಟ್. ಆಂಟೋನಿ ಡಿಸೋಜಾ ಬ್ರದರ್. ಬ್ರದರ್ ಓದ್ತೀನಿ. ಡೋಂಟ್ ಕೀಪ್ ಸೈಲೆನ್ಸ್ಲಿ, ಪ್ಲೀಸ್ ಆಕ್ಟಿವ್ ಅಂಡ್ ರೀಡ್ ಇಟ್ ಔಟ್. 9ನೇ ಅಧ್ಯಾಯ 10, 11 ಅಲ್ಲ 9, 10. 10ನೇ ಅಧ್ಯಾಯ ಅಲ್ಲ, 11 ಓದಿ ಬ್ರದರ್. 10ನೇ ಅಧ್ಯಾಯ 9, 10, 11. ಓಕೆ ಬ್ರದರ್. ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವರ್ಸಸ್ 9, 10 and 11. ಓಕೆ ಓಕೆ, ಒಂದು ಮೊಬೈಲ್ ಎಲ್ಲ ತೆಗಿತಾ ಇದ್ದೀನಿ. ಆಯ್ತು, ಪರವಾಗಿಲ್ಲ, ಓದಿ. ರೋಮಾಪುರ 10, ರೋಮಾಪುರ 10, 9, 10, 11. ಸರಿ ಬ್ರದರ್. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ,
ಬಾಯಿಂದಲೇ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಹನ್ನೊಂದು ಓದಿ, ಹನ್ನೊಂದು ಓದಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ಅಷ್ಟೇ, ವಿಷಯದಲ್ಲಿ ಸಾಕು ಸಾಕು ಸಾಕು. ಇಲ್ಲಿ ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಾನು ಈಗ ವರ್ಡ್ ಅನ್ನ ನಿಮಗೆ ಅದನ್ನು ಹೇಳಿದೆ. ನಮ್ಮ ಯೇಸು ಸ್ವಾಮಿ, ಯೇಸುವೆ, ಯೇಸಪ್ಪ, ಯೇಸುವೆ, ಯೇಸು ರಾಜ, ಯೇಸು ರಕ್ಷಕ, ಯೇಸು, ಏನು ಹಲವಾರು ನಾವು ಅಲಂಕಾರಿಕ ಪದಗಳನ್ನು ಯೇಸು ಅನ್ನುವ ಹೆಸರು ಮುಂದೆ ನಾವು ಅದನ್ನು ಸೇರಿಸ್ತೇವೆ. ಕ್ರಿಸ್ತನ್ ಎಂಬುದನ್ನು ಕೆಲವು ಟೈಮ್ ಮರೆಯೋದು ಉಂಟು ಅಥವಾ ಕೈ ಬಿಡುವುದುಂಟು. ಅದನ್ನು ನಿಮಗೆ ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಹೃದಯದಲ್ಲಿ ಬರುವಂಥದ್ದನ್ನ ನೀವು ಬಾಯಲ್ಲಿ ಅದನ್ನು ಹೇಳಿರ್ತೀರಿ. ಆದರೆ ನಿಜವಾದ ನಾಮಾಂಕಿತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತ ಹೇಳುವುದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ವಿಶ್ವಾಸಿ ಹೇಳುವಂಥ ಆ ಪದ, ಆ ಹೆಸರು, ನಾಮ ಪದ, ಅದು ಆತನಿಗೆ ಹೇಳುವಂಥದ್ದು ಏನು, ನೀನು ಯೇಸುವನ್ನು ಕರ್ತನೆಂದು ಅಂತ ಹೇಳಿದರೆ, ಕರ್ತನು ಈಸ್ ಮೈ ಲಾರ್ಡ್, ಆತನು ನನ್ನ ದೇವರು, ನನ್ನ ರಕ್ಷಕನು, ನನ್ನ ಪ್ರಭುವು, ನನ್ನ ಎಲ್ಲವೂ ಅವನೇ, ನನ್ನ ಜೀವನದಲ್ಲಿ ಎಲ್ಲ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವವನು ಅವನೇ, ಕೈ ಹಿಡಿದು ನಡೆಸುವವನು ಅವನೇ, ಅವನಿಲ್ಲದೆ ನಾನಿಲ್ಲ, ನನ್ನ ಎಲ್ಲ ಆಯ್ಕೆಗಳು ಅವನ ಮೂಲಕವೇ, ನನ್ನ ಎಲ್ಲ ಯೋಜನೆಗಳು ಆತನ ಮೂಲಕವೇ, ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳು ಆತನ ಮೂಲಕವೇ, ನನ್ನ ಸಂಗಾತಿಯ ಆಯ್ಕೆಯು ಕೂಡ ಆತನದೇ, ನನ್ನ ತಂದೆ ತಾಯಿಗಳ ಪ್ರೀತಿಯು ಕೂಡ ಆತನದೇ, ನನ್ನ ಸಂಸಾರ ಸಂಪೂರ್ಣವಾಗಿ ಆತನದೇ. ಇನ್ನು ಎಷ್ಟು ಹೇಳಬಹುದು, ಒಂದು 106 ವಿಷಯಗಳನ್ನು ಆತನ ವಿಷಯದಲ್ಲಿ ಹೇಳಬಹುದು. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳುವುದು ಅಂದ್ರೆ ಈ ರೀತಿ. ನೀವು ಇವತ್ತಿಂದ ಈ ಕ್ಷಣದಿಂದ ಯೋಚನೆ, ಒಂದು ಪ್ರಾಕ್ಟಿಕಲ್, ಒಂದು ಎಕ್ಸ್ಪೆರಿಮೆಂಟ್ ಜೀವನದಲ್ಲಿ ನಾವು ಮಾಡೋಣ. ನಾನು ಮಾಡ್ತೇನೆ, ನೀವು ಮಾಡೋಣ. ನಾವು ಬೆಳಿಗ್ಗೆ ನಾವು ಈಗ ಮಲಗುವಾಗ ಒಂದು ಯೋಚನೆಯನ್ನು ಮಾಡೋಣ, ಮತ್ತೆ ಬೆಳಿಗ್ಗೆ ಮುಂಜಾನೆ ನಮಗೆ ದೇವರು ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಆಲೋಚನೆಯನ್ನು, ಈ ದಿನದ ಕಾರ್ಯಕ್ರಮಗಳನ್ನು ನಾವು ಒಂದು ಮನಸ್ಸಿನಲ್ಲಿ ಅಂದುಕೊಳ್ಳುವಾಗ ಕರ್ತನೇ ಮುಖ್ಯವಾಗಿರಬೇಕು, ಆತನೇ ನನ್ನ ರಾಜನು, ಆತನೇ ಎಲ್ಲವನ್ನು ಮಾಡುವ ಲೀಡರ್, ಅವನೇ ಕೈ ಹಿಡಿದು ನಡೆಸುವನು ಎಂಬ ಒಂದು ತತ್ವ ನಮ್ಮಲ್ಲಿ ಇರುವುದಾದರೆ ನಾವು ಏನು ಮಾಡ್ತೀವಿ, ಕರ್ತನೊಂದಿಗೆ ಆ ಯೋಜನೆಯನ್ನ, ಆ ಆಲೋಚನೆಯನ್ನ, ಅದನ್ನ ಹೋಲಿಕೆ ಮಾಡ್ತೇವೆ. ಹೋಲಿಕೆ ಅಂದರೆ ನಾನು ಈ ದಿನ ತೆಗೆದುಕೊಳ್ಳುವಂಥ ಈ ಕ್ರಮ ಕರ್ತನಿಗೆ ಇಚ್ಛೆ ಇದೆಯೋ ಇಲ್ಲವೋ ಎಂಬುದನ್ನು ನಾವು ಹೋಲಿಕೆ ಮಾಡಿ ನಾವು ಆತನಿಗೆ ಒಪ್ಪಿಸುವಾಗ ಆತನೇ ನಮ್ಮ ಕರ್ತನಾಗಿ ನಮ್ಮನ್ನು ನಡೆಸುತ್ತಾನೆ. ಇದು ಅಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳುವುದು ಅಂದರೆ ಇದೇ ಅರ್ಥ. ಅಂದರೆ ನಮ್ಮ ಎಲ್ಲ ವಿಷಯದಲ್ಲಿ ಅವನೇ ಮುಂದಾಳತ್ವ ವಹಿಸಿರಬೇಕು. ಅಂದರೆ ನಾವು ಆತನಲ್ಲಿಯೂ, ಆತನು ನಮ್ಮಲ್ಲಿಯೂ, ಮತ್ತು ನಾವು ದೇವರಲ್ಲಿಯೂ ಕೂಡ ನೆಲೆಗೊಂಡಿರಬೇಕು ಎಂಬುದಾಗಿ ಈ ವಾಕ್ಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು ಅದನ್ನೇ. ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳ್ರಿ ಎಂಬುದರ ಅರ್ಥ ಇದೇ. ಅಂದರೆ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಇದರ ಅರ್ಥ. ಅಂದರೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬರುವುದು ಖಾತ್ರಿಯಾಗಿದೆ. ಅದು ನಂಬದವರಿಗೆ ನಾವು ಏನೂ ಮಾಡಲಿಕ್ಕಾಗುವುದಿಲ್ಲ, ಬಲವಂತ ಮಾಡೋಕ್ಕಾಗುವುದಿಲ್ಲ. ಯಾಕಂತ ಹೇಳಿದರೆ ಅದು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಕರ್ತನೆಂದು ಅರಿಕೆ ಮಾಡುವಂಥದ್ದು. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಸ್ಪಷ್ಟವಾಗಿ ನಾವು ಓದ್ತೇವೆ. ಏನು, ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ಯಾರು ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳುವುದಿಲ್ಲ. ಅಂದರೆ ಅಂಥವರಿಗೆ ಅಂಥವರಿಗೆ ಯಾರು ಒಪ್ಪಿಕೊಂಡಿದ್ದಾರೋ ಅವರಿಗೆ ಬರೆಯಲ್ಪಟ್ಟಂಥದ್ದು, ಒಪ್ಪಿಕೊಳ್ಳುವುದಕ್ಕೆ ಇರುವವರು ಅಂದರೆ ಜಗದುತ್ಪತ್ತಿಗೆ ಮೊದಲೇ ಆರಿಸಲ್ಪಟ್ಟವರಿಗೆ ಬರೆದಿರುವಂಥದ್ದು ಇದು ಏನು ಅಂತ ಹೇಳಿದರೆ, ನೀನು ಯೇಸುವನ್ನೇ ಕರ್ತನೆಂದು ಅಂತ ಹೇಳುವ ನನ್ನ ಒಡೆಯನು ಅಂತ. ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್, ನಮ್ಮ ಜೀವನದ ಎಲ್ಲ ಸ್ಟೆಪ್ಸ್, ಎಲ್ಲ ಮೆಟ್ಟಲುಗಳು ಹತ್ತುವಾಗ ಅವನ ಕೈ ನಮ್ಮನ್ನು ಹಿಡಿದಿರಬೇಕು, ನಾವು ಆತನ ಕೈಯನ್ನು ಹಿಡಿದಿರಬೇಕು. ಅಂದರೆ ನಾವು ಈಗ ತಾನೇ ಓದಿದೆವು 119ನೇ ಕೀರ್ತನೆ 105ನೇ ವಚನದಲ್ಲಿ ಏನಂತ ಓದಿದೆವು, ನಿನ್ನ ವಾಕ್ಯವು, ಅದನ್ನು ದಯಮಾಡಿ ಯಾರು ಸಿಕ್ಕಿದ್ರೆ ಇನ್ನೊಂದು ಸರಿ ಗಟ್ಟಿಯಾಗಿ ಓದ್ತೀರಾ? ಕೀರ್ತನೆ 119
ಡಿಸೋಜ ಬ್ರದರ್ ಓದ್ತೀನಿ ಬ್ರದರ್. ಓದಿ ಬ್ರದರ್. 105ನೇ ನೂರ ವಚನ. 105ನೇ ವಚನ. ನಿನ್ನ ವಾಕ್ಯ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಇದರ ಅರ್ಥ ಏನು? ವಿ ಆರ್ ಲಿವಿಂಗ್ ಇನ್ ದ ಡಾರ್ಕ್ ವರ್ಲ್ಡ್. ಡಾರ್ಕ್ ವರ್ಲ್ಡ್ ಅಂತ ಹೇಳಿದರೆ ಇಲ್ಲಿ ಪಾಪ ಪ್ರತಿಯೊಬ್ಬರ ಕಣ್ಣನ್ನು ಕುರುಡು ಮಾಡಿದೆ. ಆ ಪ್ರಪಂಚದಲ್ಲಿ ನಾವಿದ್ದೇವೆ. ಈ ಪಾಪ ಕುರುಡು ಮಾಡುವಂಥದ್ದು ಅಂತ ಹೇಳುವಾಗ ನಿಮಗೆ ಜ್ಞಾಪಕ ಬರುವಂಥ 2 ಪಟ್ಟಣ ಯಾವುದು ಡಿಸೋಜ ಬ್ರದರ್? ಬೆಂಕಿಯಿಂದ ಸುಡಲ್ಪಟ್ಟಂತ ಪಟ್ಟಣ ಸೊದೋಮ್ ಮತ್ತು ಸೊದೋಮ್ ಗೊಮೋರ. ಗೊಮೋರ. ಅಲ್ಲಿ ಏನು ಮಾಡಿದರು? ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದರ್ಶನವನ್ನೇ ಆತನು ಆ ದಿವಸ ಪಡೆದದ್ದು. ಲೋಟನು ಮೇನ್ ಡೋರಲ್ಲಿ ಕೂತಿದ್ದಾನೆ. ಯಾಕಂತ ಹೇಳಿದರೆ ಈಸ್ ಅನ್ ಡಾರ್ಕ್ ಪ್ಲೇಸ್. ಅವನು ಕತ್ತಲೆಯ ಪ್ರಪಂಚದಲ್ಲಿ ಅಲ್ಲಿದ್ದಾನೆ. ಕತ್ತಲೆ ಪಾಪಕ್ಕೆ ಹೋಲಿಕೆ ಆದಂಥದ್ದು. ಪಾಪ ಕತ್ತಲೆಗೆ ಹೋಲಿಕೆ ಆದಂಥದ್ದು. ಅಂದರೆ ಪಾಪ ಮಾಡುವವನ ಕಣ್ಣು, ಹೆಮ್ಮೆಯ ಕಣ್ಣು, ಅವನಿಗೆ ಏನು ಕಾಣುವುದಿಲ್ಲ. ಅವನು ಕಾಣುವುದೆಲ್ಲ ಪ್ರಪಂಚವೇ ಹೊರತು ಬೇರೆ ಏನೂ ಇಲ್ಲ. ಅಂಥ ಕಡೆ ಆ ಜನರು ಬಂದಂಥ 3 ಜನ ದೇವದೂತರಲ್ಲಿ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆ ದಿವಸ ಅಲ್ಲಿ ಇದ್ದನು. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಿನಲ್ಲಿ ಕೂತುಕೊಂಡಿದ್ದನು. ಎಸ್ 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 ಅವರಲ್ಲಿ ಕರ್ತನು ಕೂಡ ಬಂದಿದ್ದನು. ಯೇಸು ಕ್ರಿಸ್ತನು ಕೂಡ ಅಲ್ಲಿಗೆ ಬಂದಿದ್ದನು. ಜ್ಞಾಪಕ ಇಲ್ಲಿ ಅಲ್ಲಿ ಹೆಂಗೆ ಕಂಡುಹಿಡಿತೀರಿ ಅಂತಂದ್ರೆ ಓದಿ ಬ್ರದರ್ ಮುಂದಕ್ಕೆ. ಆ ದೂತರಿಬ್ಬರು ಮುಂದೆ ಓದಿ. ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಿನಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದುರುಗೊಂಡು ಬಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳಿದುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ. ಬೆಳಗ್ಗೆ ನಿಮಗೆ ಇಲ್ಲಿ ಗಮನಿಸಿರಿ, ಬಗ್ಗಿ ನಮಸ್ಕರಿಸ್ತಾನೆ. ಅಂದ್ರೆ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿದ್ದಾಗ ಆತನಿಗೆ ಗೌರವ ಸೂಚಕವಾಗಿ ಕೊಡುವಂಥದ್ದು, ಆತನ ಪಾದಕ್ಕೆ ನಾವು ಅಡ್ಡ ಬೀಳುವಂಥದ್ದು. ಇಲ್ಲ ಬಗ್ಗಿ ನಮಸ್ಕಾರ ಮಾಡುವ, ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ತಲೆಯನ್ನು ಪಾದದವರೆಗೆ ತಗ್ಗಿಸಿ ನಮಸ್ಕಾರ. ನೀವು ಬೈಬಲನ್ನು ಓದುವಾಗ ಹಳೆ ಒಡಂಬಡಿಕೆಯಲ್ಲಿ ನೀವು ಅನೇಕ ಕಡೆ ಕರ್ತನ ಯೇಸು ಕ್ರಿಸ್ತನ ದರ್ಶನವಿದೆ. ಅದು ದೇವದೂತನು, ಯೆಹೋವನ ದೂತನು ಎಂಬ ಹೆಸರಿನಲ್ಲಿ ಅದನ್ನು ಬರೆಯಲ್ಪಟ್ಟಿದೆ. ಆದರೆ ಅದು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದರೆ, ಆ ದರ್ಶನವನ್ನು ಪಡೆದಂಥ ಭಕ್ತರು ಅಬ್ರಾಮ್, ಈಸಾಕ್, ಯಾಕೋಬ್ ಇವರೆಲ್ಲರೂ ಮುಂದೆ ನೋಡಿ, ಸಂಸೋನನ ತಂದೆ ತಾಯಿ ಇವರೆಲ್ಲರೂ ದರ್ಶನವನ್ನು ಪಡೆದಾಗ ಅವರಿಗೆ ಸಾಷ್ಟಾಂಗ ನಮಸ್ಕಾರ, ಬಗ್ಗಿ ನಮಸ್ಕಾರ ಮಾಡಿದರೆ ಅದು ಕರ್ತನಾದ ಯೇಸು ಕ್ರಿಸ್ತನೇ. ಜ್ಞಾಪಕ ಇಟ್ಕೊಳ್ಳಿ. ಆದರೆ ಬೇರೆ ದೇವದೂತರು ದರ್ಶನ ಕೊಟ್ಟಿರೋದನ್ನು ಬರೆಯಲ್ಪಟ್ಟಿದೆ. ಆಗ ಅಲ್ಲಿ ಅವರು ಅಡ್ಡ ಬೀಳುವುದಿಲ್ಲ, ದೇವದೂತನಿಗೆ ಅಡ್ಡ ಬೀಳುವುದಿಲ್ಲ. ನೀವು ದಾನಿಯೇಲನ ಪುಸ್ತಕವನ್ನು ಓದುವಾಗ ದೇವದೂತನನ್ನು ನೋಡಿದಾಗ ಅವನ ರೂಪ ಸ್ವರೂಪವನ್ನು ನೋಡಿ ಬಾಯಿದಿಂದ ಅವನು ಬೋರಲು ಬಿದ್ದು ಹೋಗ್ತಾನೆ ಅಷ್ಟೇ. ಅವನು ಅಡ್ಡ ಬೀಳುವುದಿಲ್ಲ. ಅವನು ದೇವದೂತನು 10ನೇ ಅಧ್ಯಾಯದಲ್ಲಿ ಇದೆ. ಹೀಗಾಗಿ ವ್ಯತ್ಯಾಸವನ್ನು ನಾವು ಬೈಬಲ್ ಓದುವಾಗ, ನಾವು ಸತ್ಯವೇದ ಓದುವಾಗ ಕಂಡುಹಿಡಿದುಕೊಳ್ಳಬಹುದು. ಇಲ್ಲಿ ಬಂದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ದೇವದೂತನ ಜೊತೆಯಲ್ಲೇ ಬಂದಿದ್ದಾನೆ. ಅವನು ಮಾಡಿದಂಥ ಕಾರ್ಯ ಆ ಪಾಪಿಗಳ ಕಣ್ಣನ್ನು ಮೊಬ್ಬು ಮಾಡಿದನು, ಅಂದರೆ ಕುರುಡು ಮಾಡಿದನು ಅವನು. ಅವರು ಯಾಕಂತ ಹೇಳಿದರೆ ದೇವರು ಅಸಹ್ಯ ಪಡುವಂಥ ಪಾಪವನ್ನು ಮಾಡಲಿಕ್ಕೆ ಅವರು ಎಣಗಿದವರು. ಹೋಮಿಸೆಕ್ಸ್ ದೇವರು ಬಹಳವಾಗಿ ಅಸಹ್ಯ ಪಡುವಂಥ ಪಾಪ. ಅದನ್ನು ಮಾಡಲಿಕ್ಕೆ ಅವರು ಮುಂಜಾಗಿ ಹೋಗಿ ಬಾಕಲನ್ನ ಅವರು ಗುದ್ದುತ್ತಾರೆ. ಲೋಟನು ಹೇಳ್ತಾನೆ, ತನ್ನ 2 ಹೆಣ್ಣು ಮಕ್ಕಳು ಪುರುಷನರಿದ್ದರೆ ನಾನು ನಿಮ್ಮನ್ನು ಅವ್ರನ್ನ ಕಳಿಸ್ಬಿಡ್ತೀನಿ, ನೀವು ಹೆಂಗೆ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಎಂಥ ಕೆಟ್ಟು ಜನ ಈ ಲೋಕದಲ್ಲಿ ಇರ್ತಾರೆ, ಲೆಕ್ಕ ಹಾಕೊಳ್ಳಿ. ಆದರೆ ಅವರು ಬಿಡೋದಿಲ್ಲ, ಅವರೇ ಬೇಕು ಅಂತ ಹೇಳ್ತಾರೆ. ಬಂದಿದ್ದಾರಲ್ಲ ಅವರೇ ನಾವು ಬೇಕು ಅಂದರೆ ದೆ ನೀಡ್ಸ್ ಹೋಮಿಸೆಕ್ಸ್ ಬೇಕಿತ್ತು ಅವರಿಗೆ. ಆದ್ದರಿಂದ ಆ ಪಾಪದವರಿಗೆ ಮಾಡಿದಂಥ ಕೆಲಸ ಏನು ಮಾಡಿದನು, ಅವರ ಕಣ್ಣನ್ನು ಮೊಬ್ಬು ಮಾಡಿಬಿಟ್ನು. ಅದನ್ನು ಅವ್ರ ಕಣ್ಣನ್ನು ಕುರುಡು ಮಾಡಿ ಲೋಟನನ್ನು ಆತನ ಕುಟುಂಬವನ್ನು ಹೊರಗೆ ಕರ್ಕೊಂಡು ಬರ್ತಾರೆ. ಇದನ್ನು ನಾವು ನೋಡುವಾಗ ಇಲ್ಲಿ ಇದೆ ನೋಡಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಈ ಲೋಕದಲ್ಲಿ ನಾವು ಕ್ರಿಸ್ತನ ಆ ಪ್ರತ್ಯಕ್ಷತೆಗೆ ಹೋಗಿ ತಲುಪಬೇಕಾದರೆ, ಕ್ರಿಸ್ತನ ಬಳಿಗೆ ನಾವು ಹೋಗಿ ರೆಸ್ಟ್ ಪ್ಲೇಸಲ್ಲಿ ಇರಬೇಕಾದರೆ ದೇವರ ವಾಕ್ಯವೆಂಬ ಆ ಬೆಳಕು
ಅಣ್ಣ ವಾಯ್ಸ್ ಬರ್ತಾ ಇಲ್ಲ. ಅಣ್ಣ ಮೊಬೈಲ್ ಆಂಗಲ್ ಚೇಂಜ್ ಮಾಡಿ. ಅಣ್ಣ ಸ್ಟಿಲ್ ಆಗಿದೆ. ಅಣ್ಣ ವಾಕ್ಯ ಬರ್ತಾ ಇಲ್ಲ. ಕೇಳಿಸ್ತಾ ಇದೆಯಲ್ಲ ಬ್ರದರ್? ನಿಮ್ಗೆ ಕೇಳಿಸ್ತಾ ಇದೆಯಾ ಆಂಟೋನಿ ಡಿಸೋಜಾ ಬ್ರದರ್? ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ದೇವರು ಆತನನ್ನು ಸತ್ತವರಗಳಿಂದ ಎಬ್ಬಿಸಿದೆಂದು ಹೃದಯದಿಂದ ನಂಬಿದ್ದಾರೆ. ಅಂದ್ರೆ ಹೃದಯದಿಂದ ನಂಬೋದು. ಹೃದಯ ಇಸ್ ಅನ್ ಆರ್ಗನ್, ಇಸ್ ದ ಬ್ಲಡ್ ಪಂಪಿಂಗ್ ಆರ್ಗನ್ ಅಷ್ಟೇ. ಅದು ಅದರಲ್ಲಿ ಏನಿಲ್ಲ. ನಮಗೆ ಹೃದಯ ಅಂತ ಹೇಳುವಾಗ ಆಂತರ್ಯ, ನಮ್ಮ ಮನಸ್ಸಿನ ಆಂತರ್ಯ. ಈ ನಾವು ಎಷ್ಟೋ ಜನರಿಗೆ ಹೇಳ್ತೇವೆ, ನೀನ್ ಯು ಆರ್ ಇನ್ ಮೈ ಹಾರ್ಟ್, ನೀನು ನನ್ನ ಹೃದಯದಲ್ಲಿ ಇದೆಯಾ. ಅಂದರೆ ನಾವು ಬಿಟ್ಕೊಡಕ್ ತಯಾರಿಲ್ಲ, ಅಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಅಂತ. ಆ ರೀತಿ ಆ ಹೃದಯದಲ್ಲಿ ನಂಬೋದಂತ ಡೀಪೆಸ್ಟ್ ಪ್ಲೇಸ್ ಅದು ನಮಗೆ. ಈ ಆಂತರ್ಯದ ಭಾಳ ಆಳವಾದಂಥ ಸ್ಥಳದಿಂದ ನಮ್ಮ ಕರ್ತನು ಜೀವಂತವಾಗಿ ಎದ್ದು ಪರಲೋಕ ಸಂಸ್ಥಾನದಲ್ಲಿ ತಂದೆಯಾದ ದೇವರ ಬಲಭಾಗದಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದನ್ನು ನಾವು ನಂಬಬೇಕು. ಅರ್ಥ ಆಯ್ತಾ ನಿಮಗೆ? ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಇಷ್ಟು ಮಾಡಿದರೆ ನೀವು ರಕ್ಷಣೆ ಆಗ್ತದೆ. ನೀಡ್ ನಾಟ್ ವರಿ ಅಬೌಟ್ ಸಾಲ್ವೇಷನ್. ಒಂದು ಬಾರಿ ಈ ರೀತಿ ನಂಬಿದಂಥ ಒಬ್ಬ ವಿಶ್ವಾಸಿಗೆ ರಕ್ಷಣೆ ಎಂದಿಗೂ ತಪ್ಪಿ ಹೋಗುವುದಿಲ್ಲ, ಎಂದಿಗೂ ತಪ್ಪಿ ಹೋಗುವುದಿಲ್ಲ. ಇದು ಕರ್ತನ ಎರಡಿನ ಬರುವಿಕೆಗೆ ಇರತಕ್ಕಂಥ ನಾವು ನಿಯಮಗಳೆಲ್ಲ ಬೆಳಕಿ ಅಂತ ಹೇಳುವಾಗ ನನಗೆ ಕೊಟ್ಟಂಥ ಸಬ್ಜೆಕ್ಟ್ ಲೈಟ್ ಅಂತ ಹೇಳಿ. ಎರಡನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯ ಆ ಒಂದು ಸೋಗಿನಲ್ಲಿ, ಆ ಒಂದು ನೆನಪಿನಲ್ಲಿ, ಆ ಒಂದು ನಂಬಿಕೆಯಲ್ಲಿ ನಾವು ನಮ್ಮನ್ನು ಜೀವಿಸೋದ್ರಲ್ಲಿ ನಾವು ಈ ಲೋಕ ಯಾತ್ರೆಯಲ್ಲಿ ನಡೆದುಕೊಂಡು ಹೋಗುವಾಗ ನಮಗೆ ಬೇಕಾದಂಥ ಮುಖ್ಯವಾದಂಥ ಬೆಳಕು ಯಾವುದು ಅಂತ ಹೇಳಿದರೆ, ಇದನ್ನು ನಾವು ಕರ್ತನು ಜೀವ ಸ್ವರೂಪನಾಗಿ ಸಾವನ್ನು ಕೊಂದು ನಮ್ಮನ್ನು ಕೂಡ ಸಾವಿನಿಂದ ಬಿಡುಗಡೆಯನ್ನು ಕೊಟ್ಟು ಆತನು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾನೆ ಎಂಬುದನ್ನು ನಾವು ಹೃದಯದಿಂದ ನಂಬಬೇಕು. ಅಂದರೆ ಯಾವ ಅನುಮಾನವೇ ಇರಬಾರ್ದು. ಎಲ್ಲಪ್ಪ ಯಾರು ನೋಡಿದ್ದಾರೆ? ಎಷ್ಟೋ ಜನ ಬರ್ತಾರೆ ನಮ್ಮ ಹತ್ರಕ್ಕೆ, ಎದ್ದವನೋ ಇಲ್ವೋ ನಿಂಗೆ ಗೊತ್ತಾ? ಅದು ಯಾವುದೋ ಫಾರಿನಲ್ಲಿ ಆಗಿರೋ ಕೆಲಸ, ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಲ್ಲಿ. ಅದನ್ನು ಇಲ್ಲೊಂದು ಪುಸ್ತಕ ನೋಡ್ಬಿಟ್ಟು ನೀನು ನಂಬ್ತೀಯ? ಇಸ್ ಇಟ್ ಪಾಸಿಬಲ್? ಅದನ್ನು ನಂಬಲಿಕ್ಕೆ ಸಾಧ್ಯನಾ? ಇದು ಶೋಧನೆ. ಅಂದರೆ ಅವರ ಮಾತಿಗೆ ನಮ್ಮ ಹೃದಯದಲ್ಲಿ ಅವಕಾಶ ಇರಬಾರದು ಎಂಬುದಾಗಿ ಈ ವಾಕ್ಯದ ಅರ್ಥ. ಅಂದರೆ ಪ್ಯೂರ್ ನಂಬಿಕೆಯಲ್ಲಿ ಪ್ಯೂರಿಟಿ ಇರಬೇಕು. ಇದು ಉದಾಹರಣೆಗಳನ್ನು ನಾನು ಕೊಡ್ಬೋದು, ನಿಮಗೆ ಅದು ಹೆಚ್ಚೇ ಆಗ್ತದೆ, ಬೇಡ. ಇನ್ನೊಂದು 5 ನಿಮಿಷ ಟೈಮ್ ಇದೆ. ನನಗೆ ಇರ್ತಕ್ಕಂಥ ಸಬ್ಜೆಕ್ಟ್ ಮುಗಿಸ್ಲಿಕ್ಕಾಗಲ್ಲ, ಸ್ವಲ್ಪ ಮಾತ್ರ ಮುಗಿಸಬಲ್ಲೆ. ಈ ವಿಷಯವನ್ನು ನಾವು ನೋಡುವಾಗ ಆ ನಂಬಿಕೆ ಹೃದಯದಿಂದ ನಂಬುವಂಥದ್ದು. ಏನೇ ಆಗಲಿ, ದೇವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವ ಸ್ವರೂಪನಾಗಿ ನಮಗೋಸ್ಕರ ಇದ್ದಾನೆ. ನಾವು ಹೆದರುವ ಅವಶ್ಯಕತೆ ಇಲ್ಲ. ನಾನೀಗ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಮಲಗ್ತಾ ಇದ್ದೀನಿ, ನನಗೇನೋ ಒಂದು ಕಾಯಿಲೆ ಬಂದಿದೆ, ನನಗೇನೋ ಒಂದು ಹಿಂಸೆ ಬಂದಿದೆ, ನನಗೇನೋ ಒಂದು ಆಗಿದೆ, ನನ್ನ ಕುಟುಂಬದಲ್ಲಿ ಯಾವುದೋ ಸೋಲು ಬಂದಿದೆ, ಏನೋ ಸಮಸ್ಯೆಗಳು ಈ ಲೋಕ ಯಾತ್ರೆಯಲ್ಲಿ ನಮಗೆ ಎದುರಾಗ್ತಾ ಇದೆ. ಹಣಕಾಸಿಂದಿರ್ಬೋದು, ಪೊಲೀಸ್ ಕೇಸ್ ಇರ್ಬೋದು, ಕೋರ್ಟ್ ಕೇಸ್ ಇರ್ಬೋದು, ಅಥವಾ ಇವೆಲ್ಲ ಆಗಬಾರ್ದು ವಿಶ್ವಾಸಿಗೆ ಅಂತ ಹೇಳಿ ನೀವು ನೆನೆಸ್ಬೇಡ್ರಿ. ಯಾವತ್ತೂ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡಿ. ಹಣಕಾಸಿನ ವ್ಯತ್ಯಾಸ ಬರೋದೇ ಇಲ್ಲ, ಅಥವಾ ಕೋರ್ಟ್ ಕೇಸ್ ನಮ್ಮ ಮೇಲೆ ಆಗೋದೇ ಇಲ್ಲ, ಪೊಲೀಸ್ ಸ್ಟೇಷನ್ಗೂ ನಮಗೂ ಸಂಬಂಧನೇ ಇಲ್ಲ. ಆ ಸಬ್ಜೆಕ್ಟ್ ಹೇಳ್ಬೇಕು ನಾನು ಇವಾಗ. ಆ ಗೌರ್ನಮೆಂಟ್ ಇದೇನು ಸೆಕ್ಟರ್ಸ್ ಇದೆ ಅದರ ಬಗ್ಗೆ ಏನಿದೆ, ಎರಡನೇ ಬರೋಣಕ್ಕೂ ಅದಕ್ಕೂ ಏನು ಸಂಬಂಧ ಇದೆ ಎಂಬುದನ್ನು ಮುಂದಿನ ದಿನದಲ್ಲಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೆಲ್ಲವನ್ನು ಮಾಡುವಾಗ ಅವೆಲ್ಲ ನಮಗೆ ಎದುರಾಗಿದ್ರೂ ಕೂಡ ನಾವು ಸಂತೋಷವಾಗಿರಬೇಕು, ಧೈರ್ಯವಾಗಿರಬೇಕು ಅಂತ ಹೇಳಿದರೆ ಈ ನಂಬಿಕೆ ನಮ್ಮಲ್ಲಿರಬೇಕು. ಈ ನಂಬಿಕೆ ಇದ್ದರೆ ಏನು ಮಾಡ್ತದೆ ಅಂತ ಹೇಳಿದರೆ, ನಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಕೈಯಿಂದ ಯಾರು ಕೂಡ ಬಿಡಿಸ್ಕೊಳ್ಳಲಿಕ್ಕೆ, ತಪ್ಪಿಸುವುದಕ್ಕೆ ಯಾವ ಕಾರಣಕ್ಕೂ ಅದು ಸಾಧ್ಯವಿಲ್ಲ. ನಾವು ನನ್ನೊಂದಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ನೀವು 37ರಿಂದ
ನಾನು ಓದ್ತೇನೆ ಸ್ಪಷ್ಟವಾಗಿ, ದಯಮಾಡಿ ಕೇಳಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳು ಅಂತ ಹೇಳಿದರೆ ನೀವು 31ರಿಂದ 36ವರೆಗೆ ಓದ್ಕೊಳ್ಳಿ. ಅಲ್ಲಿ ಬಹಳವಾದಂಥ ಶೋಧನೆಗಳ ಬಗ್ಗೆ ಬರೆಯಲ್ಪಟ್ಟಿದೆ, ತಪ್ಪು ಹೊರಿಸುವಂಥದ್ದು ನಮ್ಮ ಮೇಲೆ. ಆಮೇಲೆ ಮುಂದೆ ಓದ್ತೇನೆ, ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಈ ನಿಶ್ಚಯವನ್ನು ಈ ದಿವಸ ನಾವು ಯಾರು ಮಾಡಿಕೊಳ್ಳದೇ ಇದ್ದರೆ ಈ ದಿನವೇ ಆ ನಿಶ್ಚಯಕ್ಕೆ ನಾವು ಬರೋಣ. ಈ ವಾಕ್ಯವನ್ನು ನೀವು ಒಂದು 10 ಸಲ ಯಾರಾದರೂ ಹೊಸಬರಿದ್ದರೆ ದಯಮಾಡಿ ನಿಮ್ಮನ್ನು ನಾನು ಕಂಡಮ್ ಮಾಡ್ತಾ ಇಲ್ಲ. ದೇವ್ರ ವಾಕ್ಯ ನಿಮಗೆ ಗೊತ್ತಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿ ಅಂತ ಆ ರೀತಿಯಲ್ಲಿ ನಾನು ಜಂಬವಾಗಿ ಹೇಳ್ತಾ ಇಲ್ಲ. ಈ ವಾಕ್ಯ ಓದ್ತಾ ಇದ್ದರೆ ಒಂದು ಹುರುಪು, ಒಂದು ಸಂತೋಷ, ಒಂದು ಧೈರ್ಯ ಆಟೋಮೆಟಿಕ್ಕಾಗಿ ನಮಗೆ ಬರ್ತದೆ ರೀ. ಕೆಲವರು ನಮ್ಮನ್ನು ಏನೆಲ್ಲ ಹೇಳಿ ಆಲೋಚನೆಗಳನ್ನು ಹೇಳಿ ತಪ್ಪು ಮಾಡಿಬಿಟ್ಟು ನಮಗೆ ದುಃಖಕ್ಕೆ ತಳ್ಳಿಬಿಡ್ತಾರೆ. ದಯಮಾಡಿ ಅದು ವಾಕ್ಯದ ಬೆಳಕಲ್ಲ. ಇಲ್ಲಿದೆ ವಾಕ್ಯದ ಬೆಳಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಆ ತೋರಿ ಬಂದ ದೇವರ ಪ್ರೀತಿ ಎಂದೆಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಂಥದ್ದು, ಮಾಡಿಕೊಂಡು ನಮ್ಮ ಪಾಪದ ಹರಿಕೆಯನ್ನು ಮಾಡಿ ಬಿಟ್ಟು ನಾವು ರಕ್ಷಣೆಯನ್ನು ಹೊಂದುವಂಥದ್ದು. ರಕ್ಷಣೆ ಅಂತ ಹೇಳುವಾಗ ಈ ದೇಹ, ನಾವು ಯೋಬನ ಪುಸ್ತಕವನ್ನು ನಾವು ಓದುವಾಗ ಭಾಳ ಸ್ಪಷ್ಟವಾಗಿ ಬರಿತಾನೆ. ಏನಂತ ಹೇಳಿದರೆ, ಯೋಬನ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾನು ಸ್ವಲ್ಪ ತೆಗೆದು ಓದಿಸ್ಬಿಡ್ತೇನೆ, ದಯಮಾಡಿ ನೀವು ಬೇಜಾರಿಲ್ಲದೆ ಅದನ್ನು ಓದಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಐ ಥಿಂಕ್ 21ನೇ ಅಧ್ಯಾಯ 23ರಿಂದ 26 ಯಾರು ಓದ್ತೀರಾ? ಮೇಲಣ ಲೋಕದವರಿಗೆ ಸಮೃದ್ಧಿಯಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಆಸ್ತಿಗಳ ಮೆಚ್ಚೆಯು ಸಾರುವಾಗುವುದು. ಮತ್ತೊಬ್ಬನು ಲೇಷವೂ ಸುಖ ಅನುಭವವಿಲ್ಲದೆ ಮನೋವ್ಯಥೆವು ಪಡುತ್ತಾ ಸಾಯುವವನು. ಇಬ್ಬರು ಧೂಳಿನಲ್ಲಿ ಮಲಗುವವರು, ಹುಳಗಳು ಅವನನ್ನು ಮುತ್ತಿಕೊಳ್ಳುವವು. ಆಹಾ, ನಿಮ್ಮ ಯೋಚನೆಗಳನ್ನೆಲ್ಲ ಬಲ್ಲೆನು. ನೀವು ನನಗೆ ವಿರುದ್ಧವಾಗಿ ಮಾಡುವ ಕುಯುಕ್ತಿಗಳನ್ನು ತಿಳಿದುಕೊಂಡಿದ್ದೇನೆ. ಪ್ರಧಾನ ಮನೆ ಏನಾಯಿತು? ಸಾಕು ಬ್ರದರ್. ಇಲ್ಲಿ ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬನು ಸಮೃದ್ಧನಾಗಿ, ಅಂದರೆ ಒಬ್ಬ ಶ್ರೀಮಂತ ಕೂಡ ಸಾಯ್ತಾನೆ, ಅವನಿಗೆ ಎಲ್ಲ ಸುಖ ನೆಮ್ಮದಿ ಇರ್ತದೆ, ಅವನು ಭಾಳ ರಿಚ್ ಪರ್ಸನ್ ಆಗಿ ಅಧಿಕಾರದಲ್ಲಿದ್ದು ಅವನು ಸಾಯ್ತಾನೆ. ಅವನ ತೊಟ್ಟೆಗಳಲ್ಲಿ ಹಾಲು ತುಂಬಿರುವುದು ಅಂತ ಹೇಳಿದರೆ ಎಲ್ಲವೂ ಸುಖದ ಒಳ್ಳೆಯದೇ ಇತ್ತು ಅವನಿಗೆ. ಅವನ ಅಸ್ಥಿಗಳ ಮಜ್ಜೆಯು ಸಾರವಾಗಿರ್ತದೆ. ಬೆಲ್ಲ ಅವನೇನು ಒಣಿಕೊಂಡಿರಲ್ಲ, ಒಳ್ಳೆ ಕೆಂಪಿಗೆ ಅಥವಾ ತೊಪ್ಪನಾಗಿ ಭಾಳ ಸಾರವಾಗಿ ಅವನು ಶೈನಿಂಗ್ ಆಗಿ ಕಾಣ್ತಾ ಇರ್ತಾನೆ. ಮತ್ತೊಬ್ಬ ಭಾಳ ಬಡವ, ಅವನಿಗೆ ತಿನ್ನೋದಕ್ಕೆ ಊಟ ಇಲ್ಲ, ಕಷ್ಟಪಡ್ತಾ ಇದ್ದಾನೆ, ನಿಷ್ಠೂರದಲ್ಲಿದ್ದಾನೆ, ತೊಂದರೆಯಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಇವರಿಬ್ಬರು ಕೂಡ ಸಾಯ್ತಾರೆ. ಸತ್ತ ಮೇಲೆ ಇವರಿಬ್ಬರು ಧೂಳಿನಲ್ಲಿ ಮಲಗುವರು, ಅಂದರೆ ಸಮಾಧಿನಲ್ಲಿ ಮಲಗಿಸ್ತಾರೆ. ಅಲ್ಲಿ ಅವರ ದೇಹ ಉಳಕ್ಕೆ ಆಹಾರವಾಗಿ ಹೋಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜೀವನ ಅಷ್ಟೇ. ನಾವು ಏನೆಲ್ಲ ನಮ್ಮಲ್ಲಿ ಭಾಳ ನಮ್ಮದು ನಂದೇ ನಡಿಬೇಕು, ನನ್ನ ಹೇಳ್ದಂಗೆ ನಡಿಬೇಕು, ನನ್ನ ಕೆಲಸಗಳೇ ಆಗಬೇಕು, ನನ್ನ ಮುಂದೆ ಯಾರು ಇರಬಾರ್ದು, ಇದೆಲ್ಲ ನಮ್ಮಲ್ಲಿ ಇದೆ. ಇದು ಮನುಷ್ಯನಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳೇ ಇವೆಲ್ಲ ಇದೆ. ಆದರೆ ಆತ್ಮವನ್ನು ನಾವು ಗಮನಿಸುವಾಗ ನಮಗಿರ್ತಕ್ಕಂಥ ಆತ್ಮದ ಬಗ್ಗೆ ಅಲ್ಲಿ ಬರೋದಿಲ್ಲ. ಆತ್ಮವು 2 ಕಡೆ ಹೋಗಬೇಕು. ಒಂದು, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ, ಆ ರೆಸ್ಟ್ ಪ್ಲೇಸ್ಗೆ ಹೋಗಬೇಕು. ಇಲ್ಲದೆ ಹೋದರೆ ಅದು ಒಂದು ಯಾತನೆಯ ಸ್ಥಳ ಎಂಬುದಾಗಿ ಇರ್ತಕ್ಕಂಥ
ಆ ಸ್ಥಳಕ್ಕೆ ಅದು ಹೋಗಬೇಕೆಂಬುದಾಗಿ ನಾವು ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇಬ್ಬರ ಆ ಆ ಸಾವಿನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ವಾಕ್ಯ, ಹೇಳಿದಂಥ ಒಂದು ಉದಾಹರಣೆ. ಅದು ಅದು ನಿಜವಾಗೂ ನಡೆದಿರುವಂಥದ್ದು. ಅದು ಎಲ್ಲರ ಜೀವನದಲ್ಲಿ ಆಗುವಂಥದ್ದು. ಹೇಗೆಂತ ಹೇಳಿದರೆ, ಆತನು ಲಾಜರನ ಹೆಸರನ್ನು ಅಲ್ಲಿ ಹೇಳಿದ್ದಾನೆ. ಒಬ್ಬ ಶ್ರೀಮಂತನವನು ಎಂಬುದಾಗಿ ಆತನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಉದಾಹರಣೆಗಳನ್ನು ಕರ್ತನು ಕೊಡುವಾಗ ಹೆಸರುಗಳನ್ನು ಹೇಳಿಲ್ಲವೋ ಅದು ಅರ್ಥವಾಗಲಿ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಒಂದು ಇದರ ಮೂಲಕ ಉಪಮಾನಗಳ ಮುಖಾಂತರ ನಮಗೆ ತಿಳಿಸುವಂಥದ್ದಾಗಿದೆ. ಹೆಸರನ್ನು ಹೇಳುವಾಗ ಅದು ನಿಜವಾಗಿ ನಡೆಯುವಂಥದ್ದು. ಅದಕ್ಕೆ ಭಾಳ ವ್ಯತ್ಯಾಸಗಳನ್ನ ನೀವು ವಾಕ್ಯದಲ್ಲಿ ಓದುವಾಗ ನೋಡ್ಬೋದು. ಇದರ ಪ್ರಕಾರ ನಮ್ಮ ಆತ್ಮಗಳು ಎರಡು ಕಡೆ ಹೋಗಬೇಕು. ಒಂದು ಲಾಜರನೆಂಬ ಅವನು ಭಿಕ್ಷುಕನು ಹೋದ ಸ್ಥಳ, ಅದು ಅಬ್ರಾಹ್ಮನ ಎದೆ ಅಂತ ಹೇಳಿದರೆ ತಂದೆಯಾದ ದೇವರಲ್ಲೂ ಕರ್ತನಾದ ಯೇಸು ಕ್ರಿಸ್ತನು ವಾಸ ಮಾಡ್ತಕ್ಕಂಥ ಪರಲೋಕಕ್ಕೆ ಹೋಗಬೇಕು. ಮತ್ತೊಬ್ಬನ ಶ್ರೀಮಂತನ ಆತ್ಮ ಎಲ್ಲಿಗೆ ಹೋಯಿತು? ಅದು ಪಾತಾಳಕ್ಕೆ, ಅಂದರೆ ಯಾತನೆಯ ಸ್ಥಳಕ್ಕೆ ಅಲ್ಲಿ ಹೋಗಿ ನ್ಯಾಯ ತೀರ್ಪಿಗಾಗಿ ಅದರ ರಿಸರ್ವೇಷನ್ ಮಾಡಿ ಇಡಲ್ಪಡುತ್ತದೆ. ಆಮೇಲೆ ಮುಂದೆ ಅವರು ಪ್ರಕಟಣಾ ಗ್ರಂಥದ ಅಂತ್ಯದಲ್ಲಿ ಬರುವಂಥ ಆ ಬಿಳಿ ಸಿಂಹಾಸನ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಈ ಎರಡೂ ಆತ್ಮಗಳು ಬರುವುದಿಲ್ಲ. ಒಂದು ಆತ್ಮ ಮಾತ್ರ, ಯಾತನೆಯ ಸ್ಥಳದಲ್ಲಿರುವಂಥ ಆತ್ಮ ಮಾತ್ರ ಅಲ್ಲಿಗೆ ಬರ್ತದೆ. ಆದರೆ ದೇವರ ಬಳಿಗೆ ಹೋದಂಥ ಆತ್ಮವನ್ನು ಕರ್ತನಾದ ಯೇಸು ಕ್ರಿಸ್ತನು, ನಾವು 1 ಥೆಸಲೋನಿಕ 4ನೇ ಅಧ್ಯಾಯ 16, 17, 18ರಲ್ಲಿ ಓದುವಂಥ ಆ ಒಂದು ಆತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಆತನು ಮಹಾಪ್ರಭಾವದೊಡನೆ ಮಧ್ಯಾಕಾಶಕ್ಕೆ ಬರುವಾಗ ಅವರ ಆತ್ಮಗಳನ್ನು ಕರೆದುಕೊಂಡು ಬರುವುದಾಗಿ ನಿಶ್ಚಯವಿದೆ ಎಂಬುದಾಗಿ ಆ ವಾಕ್ಯವು ನಮಗೆ ತಿಳಿಸ್ತದೆ. ಇದನ್ನು ನಂಬುವಂಥದ್ದು ರಕ್ಷಣೆಯಾಗಿದೆ ಎಂಬುದಾಗಿ ಇವತ್ತಿನ ಒಂದು ಸಬ್ಜೆಕ್ಟನ್ನು ನಾನು ಮುಕ್ತಾಯ ಮಾಡ್ತೀನಿ. ಮುಂದೆ ಹೋಗುವಾಗ ಕೆಲವರು ನಮ್ಮ ಈ 2ನೇ ಬರೋಣವನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಆ ಒಂದು ಯೋಚನೆಯಲ್ಲಿ, ಆ ಒಂದು ಗುಂಗಿನಲ್ಲಿ ನಾವು ಇರುವಾಗ, ನಾವು ಈ ಲೋಕ ಯಾತ್ರೆಯನ್ನು ನಡೆಸಬೇಕಾದ್ರೆ ನಮಗೆ ಸ್ಪಷ್ಟವಾದಂಥ ಉದಾಹರಣೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಯಾವ ರೀತಿಯಲ್ಲಿ ನಮಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ ಎಂಬುದನ್ನು ನಾವು ಬರುವ ಮಂಗಳವಾರ ಸಾಧ್ಯವಾದರೆ, ದೇವರ ಚಿತ್ತವಿದ್ದರೆ ನಾನು ಖಂಡಿತವಾಗಿ ಅದನ್ನು ತಿಳಿಸಲು ಭಾಳ ಇಚ್ಛೆ ಪಟ್ಟಿದ್ದೇನೆ.